ನಮಸ್ಕಾರ ಎಲ್ಲರಿಗೂ ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ಮೇಲೆ ಸ್ವಾಗತ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ ವಿಡಿಯೋ 22 ಮಾರ್ಚ್ ಸಲುವಾಗಿ. ಸೊ ಅದಕ್ಕೆ ಮೊದಲು ನಾವು ನಿನ್ನೆ ಏನು ಡಿಸ್ಕಸ್ ಮಾಡಿದ್ವಿ, ಮಾರ್ಕೆಟ್ ಇವತ್ತು ಹೆಂಗೆ ರಿಯಾಕ್ಟ್ ಆಗಿದೆ, ನಾಳೆ ಏನಾಗುತ್ತೆ ಮೂರು ಡಿಸ್ಕಸ್ ಮಾಡುವಂತ. ನಿನ್ನೆ ನಿಫ್ಟಿ ಒಳಗೆ ನಾವು ಈ ಲೆವೆಲ್ದಾಗ ಡಿಸ್ಕಸ್ ಮಾಡಿದ್ವಿ, ಗ್ಯಾಪ್ ಅಪ್ನು ಇದೇ ಲೆವೆಲ್ದಾಗ ಡಿಸ್ಕಸ್ ಮಾಡಿದ್ದೆ. ಬಟ್ ಗ್ಯಾಪ್ ಅಪ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ವಲ್ಪ ದೊಡ್ಡ ಗ್ಯಾಪ್ ಅಪ್ ಆಯಿತು, ಈ ಲೆವೆಲ್ ಮ್ಯಾಲ್ ಆಗ್ಯದ. ಸೊ ನಾವು ಈ ಲೆವೆಲ್ ಮತ್ತು ಈ ಲೆವೆಲ್ ನಡುವಿನ ಅಷ್ಟೇ ಲೆವೆಲ್ಸ್ ಡಿಸ್ಕಸ್ ಮಾಡಿದ್ವಿ, ಮ್ಯಾಗಿಂದ ಏನೂ ಡಿಸ್ಕಸ್ ಮಾಡಿದ್ದಿಲ್ಲ. ಬಟ್ ಇನ್ನೊಂದು ಲೆವೆಲ್ ನಾನು ಮೊದಲೇ ಡ್ರಾ ಮಾಡಿದಿತ್ತು, ಅದೇ ಲೆವೆಲಿಗೆ ಸ್ಟಾಪ್ ಆಗಿ ಮಾರ್ಕೆಟ್ ಟ್ರ್ಯಾಪ್ ಮಾಡಿ ಕೆಳಗೆ ಬಂದದ. ಬಟ್ ನಾವು ಅದನ್ನು ಡಿಸ್ಕಸ್ ಮಾಡಿದ್ದಿಲ್ಲ. ಸೊ ನಮ್ಮ ಸಿನಾರೋ ಯಾವುದು ನಿಫ್ಟಿ ಒಳಗೆ ಬಂದಿಲ್ಲ. ಎರಡನೇದು ಬ್ಯಾಂಕ್ ನಿಫ್ಟಿ ಒಳಗೆ ಒಂದು ಹೇಳಿದೆ, ಇದೊಂದು ಟ್ರೆಂಡ್ ಲೈನ್ ಬ್ರೇಕೌಟ್ ಆಗುತ್ತೆ, ಗ್ಯಾಪ್ ಅಪ್ ಆಗಿ ಏನು ಟ್ರೆಂಡ್ ಲೈನ್ ಮ್ಯಾಲೆ ಹೋಯ್ತು ಮಾರ್ಕೆಟ್ ಅಂದ್ರೆ, ಅಥವಾ ಅದ್ರ ಮ್ಯಾಲೆ ಏನಾರು ಓಪನಿಂಗ್ ಆಗಿತ್ತಂದ್ರೆ ನಾನು ಹೇಳಿದೆ ಕಂಟಿನ್ಯೂಸ್ ಹಿಂಗೆ ಮಾಡಿ ಮ್ಯಾಲೆ ಹೋಗೋ ಟ್ರ್ಯಾಪ್ ಬೇಸ್ ಮೇಲೆ ನಾನು ಇಲ್ಲಿ ನಾನು ಎಂಟ್ರಿ ತೊಗೋತೀನಿ ಕಾಲ್ ಸೈಡ್ ಅಂತ ಹೇಳಿದ್ದೆ. ಅದೇ ಥರ ಇಲ್ಲಿ ನನಗೆ ಇಲ್ಲಿ ಒಂದು ಎಂಟ್ರಿ ಸಿಕ್ಕಿತ್ತು 1 ಮಿನಿಟ್ ಕ್ಯಾಂಡಲ್ದಾಗ ನನ್ನ ಸೆಟಪ್ ಮೇಲೆ. ಸೊ ನಾನು ಇಲ್ಲಿ ಒಂದು ಕಾಲ್ ಸೈಡ್ ಎಂಟ್ರಿ ತೊಗೊಂಡಿದ್ದೆ. ಸೊ ಪುಟ್ ಸೈಡ್ ತೊಗೋಬೇಕಂತ ನನ್ನ ಲೆವೆಲ್ ಇಲ್ಲಿತ್ತು, ವೇಟ್ ಮಾಡತ್ತಿದ್ದೆ. ಬಟ್ ನನ್ನ ಲೆವೆಲಿಗೆ ಬರಲೇ ಇಲ್ಲ ಮಾರ್ಕೆಟ್. ಸೊ ಇನ್ ಬಿಟ್ವೀನ್ ಸಣ್ಣ ಲೆವೆಲ್ಸ್ ಇದ್ದು, ಬಟ್ ಸ್ಟ್ರಾಂಗ್ ಲೆವೆಲ್ ಇರಲಿಲ್ಲ. ನಾನು ಆ ಲೆವೆಲಿಗೆ ಎಂಟ್ರಿ ತೊಗೊಂಡಿಲ್ಲ. ನಂದು ಇಲ್ಲಿ ಸ್ಟ್ರಾಂಗ್ ಲೆವೆಲ್ ಇತ್ತು. ಸೊ ಬಟ್ ಮಾರ್ಕೆಟ್ ಬಂದಿಲ್ಲ, ಒಂದೇ ಟ್ರೇಡ್ ಎಕ್ಸಿಕ್ಯೂಟ್ ಆಗಿತ್ತು. ಅದಾದಮೇಲೆ ಮಾರ್ಕೆಟ್ ನಮ್ಮ ಯಾವುದೇ ಲೆವೆಲಿಗೆ ಬಂದಿಲ್ಲ. ಸೊ ಈಗ ನಾಳೆ ಏನಾಗ್ತದೆ ಡಿಸ್ಕಸ್ ಮಾಡೋಮಂತ. ಈಗ ನಾಳೆ ಏನಾಗುತ್ತೆ ನೋಡ್ಬೇಕಂದ್ರೆ ನಮಗೆ ಈಗ ಮಾರ್ಕೆಟ್ ಒಂಥರ ಸ್ಪೇಸ್ ಮೇಲೆ ನಿಂತಂಗೆ ಆಗ್ಯದ. ಇಲ್ಲಿ ಒಂದು ಗ್ಯಾಪ್ ಐತೆ ನಮಗೆ. ಮತ್ತು ಇನ್ನೊಂದೇನು, ಈ ಲೆವೆಲು ನಮಗೆ ಈಗ ಸದ್ಯಕ್ಕೆ ಯೂಸ್ ಆಗಲ್ಲ. ಸೊ ಈ ಎರಡು ಲೆವೆಲ್ನು ಡಿಲೀಟ್ ಮಾಡ್ತೀನಿ. ಈಗ ಇದು ಹೆಂಗೆ ಕಾಣತ್ತದ, ಒಂಥರ ಇನ್ವರ್ಟೆಡ್ ಪೋಲ್ ಪ್ಯಾಟರ್ನು ಕಾಣತ್ತದ ಇಲ್ಲಿ. ಸೊ ಇದು ಒಂಥರ ನೆಗೆಟಿವ್ ಸಿನಾರೋ ನಮಗೆ ತೋರಿಸ್ತದೆ. ಬಟ್ ಅದು ಕನ್ಫರ್ಮೇಷನ್ ಬಿದ್ದೇ ಬೀಳ್ತಂತನಲ್ಲ, ಸ್ವಲ್ಪ ನಮಗೆ ನೆಗೆಟಿವ್ ಸಿನಾರೋ ಕಾಣಿಸ್ತದೆ ಇದು ಬ್ರೇಕ್ ಡೌನ್ ಆಗಿ. ಮತ್ತು ಇನ್ನೊಂದು ಹೆಂಗೆ, ಇದೊಂದು ಗ್ಯಾಪ್ ಅದ. ಸೊ ನಾಳೆ ಏನಾದರೂ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಯಿತು, ಮತ್ತು ಫ್ಲ್ಯಾಟ್ ಓಪನ್ ಆಗಿ ಇದೊಂದು ಟ್ರೆಂಡ್ ಲೈನ್ ಬ್ರೇಕ್ ಮಾಡಿ ಸ್ವಲ್ಪ ಫಾಸ್ಟಾಗಿ ಕೆಳಗೆ ಬಂತಂದ್ರೆ ಈ ಲೆವೆಲ್ದಾಗ ನನಗೆ ಬೈಯಿಂಗ್ ಭಾಳ ಸ್ಟ್ರಾಂಗ್ ಸಿಗ್ತದೆ. ಇದು ಫ್ಲ್ಯಾಟ್ ಓಪನಿಂಗ್ ಆಗಿ ಬರಲಿ, ಗ್ಯಾಪ್ ಡೌನ್ ಆಗಿ ಬರಲಿ, ಎರಡು ಸಿನಾರ್ದಾಗ ನಾನು ಇಲ್ಲಿ ಬೈಯಿಂಗ್ ಮಾಡ್ತೀನಿ. ಇನ್ ಕೇಸ್ ದೊಡ್ಡ ಗ್ಯಾಪ್ ಡೌನ್ ಆಯಿತು ಅಂದರೆ, ಇವತ್ತು ಹೆಂಗೆ ದೊಡ್ಡ ಗ್ಯಾಪ್ ಅಪ್ ಆಗ್ಯದ ಹಂಗೆ ಇಲ್ಲಿ ದೊಡ್ಡ ಗ್ಯಾಪ್ ಡೌನ್ ಆಯಿತು ಅಂದ್ರೆ, ಇಲ್ಲೇನಾದ್ರು ದೊಡ್ಡ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ನಾನು ಬೈಯಿಂಗ್ ಇಲ್ಲಿ ಅಟೆಂಪ್ಟ್ ಮಾಡ್ತೀನಿ. ಇದು ನಿಫ್ಟಿ ಒಳಗೆ. ಯಾಕೆ ನಾನು ಡೈರೆಕ್ಟ್ ಗ್ಯಾಪ್ ಡೌನಿಂದ ಸ್ಟಾರ್ಟ್ ಮಾಡಿದಂದ್ರೆ, ಸೊ ಫಸ್ಟ್ ನಮ್ಗೆ ಅದೊಂದು ಸೆಟಪ್ ಚಲೋ ಕಾಣುತ್ತೆ ಅಂತ ಹೇಳಿದ್ದೀನಿ. ಇನ್ ಕೇಸ್ ಇದು ಫ್ಲ್ಯಾಟ್ ಓಪನಿಂಗ್ ಆಗಿ ಮಾರ್ಕೆಟ್ ಮ್ಯಾಲೆ ಹೋಯ್ತಂದ್ರೆ, ಸೊ ಇಲ್ಲಿ ಒಂದು ಸೆಲ್ಲಿಂಗ್ ಅದ ನಮಗೆ. ಇನ್ ಕೇಸ್ ಮೊಮೆಂಟಮ್ ಸ್ಲೋ ಇತ್ತು ಅಂದ್ರೆ ನಾವು ಇಲ್ಲೊಂದು ಸೆಲ್ಲಿಂಗ್ ಅಟೆಂಡ್ ಮಾಡ್ಬೋದು. ಸ್ಲೋ ಮೊಮೆಂಟಮ್ ಇತ್ತು ಅಂದರೆ ಇಲ್ಲೇ ಅಟೆಂಡ್ ಮಾಡ್ಬೋದು. ಸ್ವಲ್ಪ ಮೊಮೆಂಟಮ್ ಸ್ಪೀಡ್ ಇತ್ತು ಅಥವಾ ಮಾರ್ಕೆಟ್ ಸ್ವಲ್ಪ ಗ್ಯಾಪ್ ಅಪ್ ಆಗಿ ಮ್ಯಾಲೆ ಬಂತಂದ್ರೆ ನಾವು ಈ ಲೆವೆಲ್ದಾಗ ಸೆಲ್ಲಿಂಗ್ ಅಟೆಂಡ್ ಮಾಡ್ಬೋದು. ಈ ಲೆವೆಲ್ ಆದಮೇಲೆ ನೆಕ್ಸ್ಟ್ ಲೆವೆಲ್ ಇಲ್ಲಿ ಮ್ಯಾಲೆ ಅದ. ಸೊ ಇದು ಯಾವಾಗ ಇನ್ ಕೇಸ್ ಇವತ್ತಾದಂಗೆ ದೊಡ್ಡ ಗ್ಯಾಪ್ ಅಪ್ ಏನಾರ ಆಯ್ತು ಅಂದ್ರೆ ಅವಾಗ ಈ ಲೆವೆಲ್ದಾಗ ನಾವು ಸೆಲ್ಲಿಂಗ್ ಅಟೆಂಪ್ಟ್ ಮಾಡ್ಬೋದು. ಸೊ ಈಗ ಮ್ಯಾಲೆ ಸೆಲ್ಲಿಂಗ್ ಲೆವೆಲ್ಸ್ ಸಿಗ್ತಾವೆ ನಮಗೆ, ಯಾಕಂದರೆ ಮಾರ್ಕೆಟ್ ಡೌನ್ ಟ್ರೆಂಡ್ದಾಗ ಬಿದ್ದಿತ್ತು. ಹಂಗಾಗಿ ಸೆಲ್ಲಿಂಗ್ ಲೆವೆಲ್ಸ್ ಭಾಳ ಇರ್ತಾವೆ ನಮಗೆ ಮ್ಯಾಲೆ ಬರ್ತಾ ಬರ್ತಾ. ಮಾರ್ಕೆಟ್ ಏನಾದರೂ ದೊಡ್ಡ ಗ್ಯಾಪ್ ಅಪ್ ಆಗಿ ಸ್ವಲ್ಪ ಮ್ಯಾಲೆ ಹೋಗಿ ಈ ಥರ ಮ್ಯಾಲೆ ಹೋಗಿ ಕೆಳಗೆ ಬಂತಂದ್ರೆ, ಸೊ ಈ ಲೆವೆಲ್ದಾಗ ಒಂದು ಬೈಯಿಂಗ್ ಮಾಡ್ಬೋದು. ಈ ಲೆವೆಲ್ ಅಥವಾ ಈ ಲೆವೆಲ್, ಈ ಎರಡು ಲೆವೆಲ್ಸ್ ಅದಾವೆ. ಇದು ಒಂದು ಐತಿ. ಸೊ ಇದು ಗ್ಯಾಪ್ ಅಪ್ ಆಗೋಣ ಎರಡು ಸಿನಾರೋ ಆಯಿತು. ಈ ಲೆವೆಲ್ದಾಗ ಬೈಯಿಂಗ್ ಮಾಡ್ಬೋದು. ಫ್ಲ್ಯಾಟ್ ಓಪನಿಂಗ್ ಆಗೋಣ ಇದೊಂದು ಸೆಲ್ಲಿಂಗ್ ಲೆವೆಲ್, ಬೈಯಿಂಗ್ ಲೆವೆಲ್ ಎರಡೂ ಹೇಳೀನಿ. ಗ್ಯಾಪ್ ಡೌನ್ ಆದಮೇಲೆ ಇಲ್ಲಿ ಬೈಯಿಂಗ್ ಮಾಡೋಕೆ ನಮಗೆ ಲೆವೆಲ್ ಅದ. ಗ್ಯಾಪ್ ಡೌನ್ ಓಪನ್ ಆಗಿ ಮಾರ್ಕೆಟ್ ಏನಾದರೂ ಕೆಳಗೆ ಟೈಮ್ ಸ್ಪೆಂಡ್ ಮಾಡಿ, ಇಲ್ಲಿ ಟೈಮ್ ಏನಾರು ಸ್ಪೆಂಡ್ ಮಾಡಿ ಮ್ಯಾಲೆ ಹೋಯ್ತಂದ್ರೆ ಇಲ್ಲಿ ಒಂದು ನಾವು ಸೆಲ್ಲಿಂಗ್ ಅಟೆಂಡ್ ಮಾಡ್ಬೋದು. ಈ ಕ್ಲೋಸಿಂಗ್ ಕ್ಯಾಂಡಲ್ ಬೇಸ್ ಮೇಲೆ ಅಟೆಂಡ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಒಂದು ಗ್ಯಾಪ್ ಒಂದು ಐತಿ, ಇದು ಸ್ವಲ್ಪ ಸ್ಟ್ರಾಂಗ್ ಇರ್ತದೆ. ಇನ್ ಕೇಸ್ ಗ್ಯಾಪ್ ಡೌನ್ ಆಯ್ತು ಅಂದ್ರೆ, ಸೊ ಅದರ ಅರ್ಥ ಏನು, ಓವರ್ ನೈಟ್ ಒಳಗೆ ಸ್ವಲ್ಪ ಸೆಲ್ಲಿಂಗ್ ಸ್ಟ್ರಾಂಗ್ ಆಗ್ಯದ ಅಂದಂಗೆ ಅರ್ಥ ಇರ್ತದೆ. ಸೊ ಇಲ್ಲೊಂದು ಸೆಲ್ಲಿಂಗ್ ರಿಯಾಕ್ಷನ್ ಸಿಗ್ತದೆ. ಸೊ ಇದಿಷ್ಟು ನಿಫ್ಟಿ ಒಳಗೆ ಐತಿ. ಬ್ಯಾಂಕ್ ನಿಫ್ಟಿ ಒಳಗೂ ಸೇಮ್. ಈಗ ಬ್ಯಾಂಕ್ ನಿಫ್ಟಿ ಸ್ವಲ್ಪ ವೀಕ್ ಕಾಣತ್ತದ ನಿಫ್ಟಿಕಿನ. ನೋಡಿರಿ ಇದು ನೋಡಿರಿ, ಒಂಥರ ಈ ರೈಸಿಂಗ್ ಮೇಲೆ ಕ್ಲೋಸ್ ಆಗ್ಯದ ನಿಫ್ಟಿ. ಬಟ್ ಬ್ಯಾಂಕ್ ನಿಫ್ಟಿ ಹೆಂಗಾಗ್ಯದ, ಫ್ಲ್ಯಾಟ್ ಕ್ಲೋಸ್ ಆಗ್ಯದ. ಸೊ ಅದರ ಅರ್ಥ ಏನು, ಬ್ಯಾಂಕ್ ನಿಫ್ಟಿ ಒಳಗೆ ಬೈರ್ ಸ್ವಲ್ಪ ವೀಕ್ ಆಗ್ಯಾರ ಅಂತ ಅರ್ಥ. ಮತ್ತು ಬ್ಯಾಂಕ್ ನಿಫ್ಟಿ ಎಕ್ಸಾಕ್ಟ್ಲಿ ಈ ಟ್ರೆಂಡ್ ಲೈನ್ ಮೇಲೆ ನಿನ್ನೆ ಏನು ಡ್ರಾ ಮಾಡಿದೆ ಟ್ರೆಂಡ್ ಲೈನ್, ಅದ್ರ ಮೇಲೆ ಒಂದು ಸಪೋರ್ಟ್ ತೊಗೊಂಡು ಬೌನ್ಸ್ ಆಗಿ ಟ್ರೈ ಮಾಡಿತ್ತು. ಬಟ್ ಆ ಬೌನ್ಸ್ ಸಕ್ಸಸ್ ಆಗಿಲ್ಲ, ಸೊ ಫೇಲ್ ಆಗ್ಯದ. ಸೊ ನಾವು ಈಗ ಏನೇನು ಡಿಸ್ಕಸ್ ಮಾಡ್ಬೇಕಂದ್ರೆ, ನಾಳೆ ಇನ್ ಕೇಸ್ ಏನಾದರೂ ಗ್ಯಾಪ್ ಅಪ್ ಆಯ್ತು ಅಂದ್ರೆ, ಮಾರ್ಕೆಟ್ ಈ ಲೆವೆಲ್ಕಿನ್ ನಿಯರ್ ಏನರೇ ಗ್ಯಾಪ್ ಅಪ್ ಆಯ್ತು ಅಂದ್ರೆ ನಮಗೆ ಅವಾಗ ನಮಗೆ ಇಲ್ಲಿ ಸೆಲ್ ಮಾಡೋಕ್ಕೆ ಲೆವೆಲ್ ಮ್ಯಾಲೆ ಅದ. ಇನ್ ಕೇಸ್ ಗ್ಯಾಪ್ ಅಪ್ ಏನರೇ ಇಲ್ಲೇ ಇನ್ ಬಿಟ್ವೀನ್ ಆಯ್ತು ಅಂದ್ರೆ ನಾವು ಇದೇ ಲೆವೆಲ್ದಾಗ ಟ್ರೈ ಮಾಡ್ಬೋದು. ಬಟ್ ಈ ಲೆವೆಲ್ ಯೂಸ್ ಮಾಡ್ಬೇಕಂದ್ರೆ ಯಾವಾಗ ಸ್ವಲ್ಪ ಕೆಳಗೆ ಓಪನಿಂಗ್ ಆಗಬೇಕು, ಸ್ಲೋ ಮೊಮೆಂಟಮ್ ಇರಬೇಕು. ಸ್ಪೀಡ್ ಮೊಮೆಂಟಮ್ ಇತ್ತು ಅಂದರೆ ಈ ಲೆವೆಲ್ದಾಗ ಸೆಲ್ಲಿಂಗ್ ಮಾಡೋವಂತ. ಇನ್ ಕೇಸ್ ಗ್ಯಾಪ್ ಅಪ್ ಭಾಳ ದೊಡ್ಡದಾಯ್ತು ಅಂದ್ರೆ, ಈ ಲೆವೆಲ್ದಾಗ ಏನಾರ ಆಯ್ತು ಅಂದರೆ ನೆಕ್ಸ್ಟ್ ಲೆವೆಲ್ ಇಲ್ಲದ. ಇನ್ ಕೇಸ್ ದೊಡ್ಡ ಗ್ಯಾಪ್ ಅಪ್ ಆಗಿ ಅಥವಾ ಇಲ್ಲಿ ಓಪನಿಂಗ್ ಆಗಿ ಸ್ವಲ್ಪ ಮ್ಯಾಲೆ ಟೈಮ್ ಸ್ಪೆಂಡ್ ಮಾಡಿ ಕೆಳಗೆ ಬಂತು ಮಾರ್ಕೆಟ್ ಅಂದ್ರೆ, ನಾವು ಇಲ್ಲಿ ಒಂದು ಬೈಯಿಂಗ್ ಅಟೆಂಪ್ಟ್ ಮಾಡ್ಬೋದು.
ಸೊ ನಾವು ಇಲ್ಲಿ ಒಂದು ಬೈಯಿಂಗ್ ಅಟೆಂಡ್ ಮಾಡ್ಬೋದು. ಈಗ ಈ ಗ್ಯಾಪ್ ಮೋಸ್ಟ್ಲಿ ನಾಳೆ ಅಥವಾ ನಾಡ್ದು ಫಿಲ್ ಆಗ್ತದೆ. ಫ್ಲ್ಯಾಟ್ ಏನರ ಓಪನಿಂಗ್ ಆಯಿತು, ಇಲ್ಲಿ ಫ್ಲ್ಯಾಟ್ ಏನರ ಓಪನಿಂಗ್ ಆಯ್ತು ಅಂದ್ರೆ, ಫ್ಲ್ಯಾಟ್ ಓಪನಿಂಗ್ ಆಗಿ ಅಥವಾ ಇಲ್ಲಿ ಮೈನರ್ ಗ್ಯಾಪ್ ಅಪ್ ಆಯ್ತು ಅಂದ್ರೆ, ಇಲ್ಲಿ ಏನರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾರ್ಕೆಟ್ ಟೈಮ್ ಸ್ಪೆಂಡ್ ಮಾಡ್ತಂದ್ರೆ ಇದನ್ನು ಸ್ವಲ್ಪ ಫಾಸ್ಟಾಗಿ ಬ್ರೇಕ್ ಡೌನ್ ಆಗತ್ತೆ. ಸೊ ಬ್ರೇಕ್ ಡೌನ್ ಆಗಿ ಇಲ್ಲಿಗೆ ಬಂತಂದ್ರೆ ನಮಗೆ ಪರ್ಫೆಕ್ಟ್ ಬೈಯಿಂಗ್ ಸಿಗ್ತದೆ. ಇಲ್ಲಿ ಬಂತಂದ್ರೆ ನಾನು ಸ್ವಲ್ಪ ಜಾಸ್ತಿ ಹೋಲ್ಡ್ ಮಾಡ್ತೀನಿ ಟಾರ್ಗೆಟ್. ಈ ಗ್ಯಾಪ್ ಫಿಲ್ ಮಾಡಿ ಏನಾರ ಮಾರ್ಕೆಟ್ ರಿವರ್ಸ್ ಆಯ್ತು ಅಂದ್ರೆ ಸ್ವಲ್ಪ ನಮ್ಗೆ ಇಲ್ಲಿ ಬೈಯಿಂಗ್ ಸ್ಟ್ರಾಂಗ್ ಸಿಗ್ತದೆ. ಇನ್ ಕೇಸ್ ಗ್ಯಾಪ್ ಡೌನ್ ಆಯಿತು ಮಾರ್ಕೆಟ್, ಫ್ಲ್ಯಾಟ್ ಓಪನಿಂಗ್ ಆದರೆ ಸೆಲ್ಲಿಂಗ್ ಇದು ಒಂದು ಹಾಕದ, ಇದೊಂದು ಸೇಮ್ ಲೆವೆಲ್ಸ್ ಅದು ಸೆಲ್ಲಿಂಗಿಗೆ. ಇಲ್ಲಿ ಮತ್ತೆ ಅಟೆಂಡ್ ಮಾಡೋಕ್ಕೆ ಭಾಳ ಆದರೆ ಇಲ್ಲೊಂದು ಲೆವೆಲ್ ಅದ. ಬಟ್ ಇದು ಗ್ಯಾಪ್ ಡೌನ್ ಅಥವಾ ಈ ಕೆಳಗಿಂದ ಟ್ರಾವೆಲ್ ಮಾಡ್ತಂದ್ರೆ ಮಾರ್ಕೆಟ್ ಏನಾದರೂ ಫ್ಲ್ಯಾಟ್ ಓಪನಿಂಗ್ ಆಗಿ ಸ್ವಲ್ಪ ಕೆಳಗೆ ಈ ಸ್ವಿಂಗ್ ಲೋ ಬ್ರೇಕ್ ಮಾಡಿ ಮ್ಯಾಲೆ ಬಂತಂದ್ರೆ ಈ ಲೆವೆಲ್ದಾಗ ಒಂದು ಅಟೆಂಡ್ ಮಾಡ್ಬೋದು. ಬಟ್ ಇದು ಕಂಡೀಷನ್ ಏನು, ಈ ಲೆವೆಲ್ ಯೂಸ್ ಮಾಡ್ಬೇಕಂದ್ರೆ ಇದು ಈ ಸ್ವಿಂಗ್ ಲೋ ಬ್ರೇಕ್ ಮಾಡಿ ಬರಬೇಕು, ಅಥವಾ ಇಲ್ಲಿ ಭಾಳ ತನಕ ಟೈಮ್ ಸ್ಪೆಂಡ್ ಮಾಡಿ ಭಾಳ ಸ್ಲೋ ಆಗಿ ಮೊಮೆಂಟಮ್ ಇಲ್ಲಿ ಬಂದಂದ್ರೆ ಅಷ್ಟೇ ಅಟೆಂಡ್ ಮಾಡಬೇಕು. ಇಲ್ಲಾಂದ್ರೆ ಮ್ಯಾಲೆ ಬಂತಂದ್ರೆ ಅಟೆಂಪ್ಟ್ ಮಾಡಲ್ಲ. ಸೊ ಇದಿಷ್ಟಾಯಿತು, ಬೈಯಿಂಗ್ ಆಯಿತು. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಯಿತು ಅಂದ್ರೆ ನಮಗೆ ಬೈಯಿಂಗ್ ಸೇಮ್ ಇರ್ತದೆ. ಇದು ಈ ಲೆವೆಲ್ ಬೈಯಿಂಗ್ ಸೇಮ್ ಇರ್ತದೆ. ಸ್ವಲ್ಪ ಮೊಮೆಂಟಮ್ ಸ್ಪೀಡ್ ಆಯಿತು ಅಂದ್ರೆ ಸ್ವಲ್ಪ ಟ್ರ್ಯಾಪ್ ಆಗಿ ರಿವರ್ಸ್ ಆಗುತ್ತಾನೆ ವೇಟ್ ಮಾಡ್ತೀನಿ ನಾನು, ಬಟ್ ಅಟೆಂಪ್ಟ್ ಮಾಡ್ತೀನಿ ಇಲ್ಲೊಂದು ಬೈಯಿಂಗ್. ಇನ್ ಕೇಸ್ ಗ್ಯಾಪ್ ಡೌನ್ ಭಾಳ ಕೆಳಗೆ ಈ ಝೋನ್ದಾಗ ಏನಾರ ಆಯ್ತು ಅಂದ್ರೆ ಅಷ್ಟೇ ನಾನು ಈ ಲೆವೆಲ್ದಾಗ ಟ್ರೇಡ್ ಮಾಡಲ್ಲ, ಈ ಲೆವೆಲಿಗೆ ವೇಟ್ ಮಾಡ್ತೀನಿ. ಇನ್ ಕೇಸ್ ಇದು ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಏನಾದರೂ ಕೆಳಗಿಂದ ಬೌನ್ಸ್ ಆಯ್ತು ಅಂದ್ರೆ ಇಲ್ಲಿಂದ ಬೌನ್ಸ್ ಆಗಿ ಮ್ಯಾಲೆ ಬರೋಣ, ಇಲ್ಲೊಂದು ಸೆಲ್ಲಿಂಗ್ ನಾವು ಅಟೆಂಪ್ಟ್ ಮಾಡ್ತೀವಿ. ಈ ಸ್ಲೋ ಬೌನ್ಸ್ ಆಯ್ತು ಅಂದ್ರೆ ಇಲ್ಲಿಂದನೇ ಒಂದು ಸೆಲ್ಲಿಂಗ್ ಅಟೆಂಪ್ಟ್ ಮಾಡ್ತೀನಿ. ಸೊ ಇದಿಷ್ಟು ನಿಫ್ಟಿ ಬ್ಯಾಂಕ್ ನಿಫ್ಟಿ ಒಳಗೆ ಲೆವೆಲ್ಸ್ ಕೊಟ್ಟಿನಿ. ಬಟ್ ಯಾವುದೇ ಲೆವೆಲ್ ಯೂಸ್ ಮಾಡ್ಬೇಕಂದ್ರೆ ಕೆಲವೊಂದು ಕಂಡೀಷನ್ಸ್ ಏನೇ ಆ ಕಂಡೀಷನ್ಸ್ ಬಂದ್ರೆ ಅಷ್ಟೇ ಆ ಲೆವೆಲ್ದಾಗ ಟ್ರೇಡ್ ತೊಗೋತೀನಿ, ಇಲ್ಲಾಂದ್ರೆ ತೊಗೊಳ್ಳಲ್ಲ. ಆ ಕಂಡೀಷನ್ ಸ್ಯಾಟಿಸ್ಫೈ ಆಗಿ ಆ ಲೆವೆಲ್ ಬಂದ ಮೇಲೂ ನನ್ನ ಎಂಟ್ರಿ ಪ್ಯಾರಾಮೀಟರ್ ಸ್ಯಾಟಿಸ್ಫೈ ಆಗಬೇಕು, ಅಲ್ಲಿ ಎಂಟ್ರಿ ಕ್ಯಾಂಡಲ್ಸ್ ಅದು ಆಗಿರಬೇಕು, ಅವಾಗಷ್ಟೇ ನಾನು ಎಂಟ್ರಿ ತೊಗೋತೀನಿ. ಯಾವುದೇ ರೀತಿ ಬ್ಲೈಂಡಾಗಿ ಟ್ರೇಡ್ ಮಾಡೋಕೆ ಹೋಗಬೇಡ್ರಿ. ಅನಾಲಿಸಿಸ್ ಲೆವೆಲ್ಸ್ ಅದು ಹೆಂಗೆ ರಿಯಾಕ್ಷನ್ ಹಾಕೋದು ನೋಡಿರಿ. ಮತ್ತು ವಿಡಿಯೋ ಇಷ್ಟ ಆಗುತ್ತೆ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಲೈಕ್ ಕಮೆಂಟ್ ಮಾಡಿರಿ, ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿರಿ ಲೈವ್ ಅಪ್ಡೇಟ್ಸಿಗೆ. ಮತ್ತು ನಿಮ್ಮ ಟ್ರ್ಯಾಪ್ ಟ್ರೇಡಿಂಗ್ ಕಲಿಬೇಕು ನನ್ನಿಂದ ಅಂತಂದ್ರೆ ಡಿಮೆಟ್ ಅಕೌಂಟ್ ಓಪನ್ ಮಾಡಿರಿ, ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಅದ, ಅದರಿಂದ ನಾನು ಇದು ಹೇಳ್ಕೊಡ್ತೀನಿ, ಗೂಗಲ್ ಮೀಟ್ದಾಗ ಫ್ರೀದಾಗ ಹೇಳ್ಕೊಡ್ತೀನಿ. ನನ್ನ ಜೊತೆ ಡೈರೆಕ್ಟಾಗಿ ಮಾತಾಡೋದಿತ್ತು, ಏನಾರ ಡೌಟ್ ಇತ್ತು ಡಿಸ್ಕಸ್ ಮಾಡೋದಿತ್ತು ಅಂದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಅದ, ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಿರಿ. ಮತ್ತು ನನಗೆ ವಾಯ್ಸ್ ಕಾಲ್ ಮಾಡ್ಬೋದು, ಅದ್ರಾಗ ಮಾತಾಡ್ಬೋದು. ಸೊ ಯಾವುದೇ ಲೆವೆಲ್ಸ್ ಬರೋಕ್ಕಿಂತ ಮೊದಲು ಸ್ವಲ್ಪ ಸ್ಟಡಿ ಪರ್ಪಸ್ ಯೂಸ್ ಮಾಡ್ಕೊರಿ. ಅದನ್ನು ಸೈಕಾಲಜಿ ಅರ್ಥ ಮಾಡಿದ್ಮೇಲೆ ಮತ್ತು ನಿಮ್ಮ ಎಂಟ್ರಿ ಪ್ಯಾರಾಮೀಟರ್ಸ್ ಬರೋಣ ಅಷ್ಟೇ ಟ್ರೇಡ್ ತೊಗೋರಿ. ಬ್ಲೈಂಡಾಗಿ ಯಾವುದೇ ರೀತಿ ಟ್ರೇಡ್ ತೊಗೋಬೇಡ್ರಿ. ಇದು ಯಾವುದೂ ಟ್ರೇಡ್ ಸಜೆಷನ್ಸ್ ಅಲ್ಲ, ಸ್ಟಡಿ ಪರ್ಪಸ್ ಹೇಳಿರ್ತೀನಿ. ಸೊ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.